ಹಾಯ್ ಫ್ರೆಂಡ್ಸ್, ಸಿಂಪಲ್ ಊಟಕ್ಕೆ ಸ್ವಾಗತ. ಇವತ್ತು ಮೂರೇ ಇಂಗ್ರೀಡಿಯೆಂಟಿಂದ ನಾನು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿ ಏನಂತ ನೋಡೋಣ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಹೀರೆಕಾಯಿನ ಸಿಪ್ಪೆ ತೆಗೆದು ತೊಳೆದು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಎಣ್ಣೆ ಹಾಕೋಣನಂತೆ. ಎಣ್ಣೆ ಹಾಕಿದ ಮೇಲೆ ಉಳ್ಳಾಗಡ್ಡಿ ಹಾಕೋಣನಂತೆ ಎಣ್ಣೆ ಕಾದ ಮೇಲೆ. ಈಗ ನಾನು ಮಾಡೋದೆಲ್ಲ ಪಲ್ಯಗಳು ಬಹಳ ಸಿಂಪಲ್ ಆಗಿರುತ್ತೆ. ಎಂಥವ್ರು ಕೂಡ ಅದನ್ನು ಮಾಡ್ಕೋಬೋದು. ಪಲ್ಯಗಳು ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟು ರುಚಿಕರವಾಗಿಯೂ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದೊಂದು ಎಕ್ಸಾಂಪಲ್ ಹೇಳ್ತೀನಿ. ಉಳ್ಳಾಗಡ್ಡಿ ಒಳಗೆ ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ರೊಟ್ಟೆ ಜೊತೆಗೆ ತಿಂದು ನೋಡಿ, ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ. ಹಳ್ಳಿ ಒಳಗೆಲ್ಲ ಹೀಗೆ ಮಾಡ್ಕೊಂಡು ತಿಂತಾರೆ ಇದನ್ನೆಲ್ಲ. ಎಣ್ಣೆ ಕಾದಿದೆ. ಈಗ ಉಳ್ಳಾಗಡ್ಡಿ ಹಾಕೋಣನಂತೆ. ಉಳ್ಳಾಗಡ್ಡಿ ಒಳಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಅದಕ್ಕೆ ಕೈಯಾಡಿಸ್ಕೊಳೋಣಂತೆ ಎಣ್ಣೆ ಒಳಗಡೆ. ನಾನು ಎಲ್ಲದರೊಳಗೂ ಫಸ್ಟ್ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಲಾಸ್ಟಿಗೆ ಟೇಸ್ಟ್ ನೋಡ್ಕೊಂಡು ಜಾಸ್ತಿ ಹಾಕ್ಕೊತೀನಿ. ಹೀಗೆ ಮಾಡಿದರೆ ಎಲ್ಲದಕ್ಕೂ ಕರೆಕ್ಟಾಗಿ ಉಪ್ಪು ಹಿಡಿಯುತ್ತೆ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಬೆಂದಿದೆ. ಈಗ ಟೊಮೆಟೊ ಹಾಕ್ಕೊಳೋಣ. ಈಗ ಟೊಮೆಟೊ ಮೇಲೆ ಈಗ ಉಪ್ಪು, ಖಾರ, ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣಂತೆ. ಈಗ 5 ಮಿನಿಟ್ಸ್ ಬಿಡೋಣ ಅಂತ ಈಗ ಇದನ್ನು ಬೇಯಲಿಕ್ಕೆ. ಈಗ ಬೆಂದಿದೆ. ಟೊಮೆಟೊನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತೆ ಚೆನ್ನಾಗಿ. ಟೊಮೆಟೊ ಸ್ಮ್ಯಾಶ್ ಮಾಡ್ಕೊಂಡಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಅದು ಕ್ಯೂಬ್ಸ್ ಆಗಿ ಹಳಿಯಾಗಿ ಹಾಗೆ ಇದ್ದರೆ ಅದು ಚೆನ್ನಾಗಾಗಲ್ಲ ತಿನ್ನಬೇಕಾದ್ರೆ. ಇವೆಲ್ಲ ಪಲ್ಯ ಏನು ನಾನು ತೋರಿಸ್ತಾ ಇದ್ದೀನಲ್ಲ, ಇವೆಲ್ಲ ದಿಢೀರ್ ಅಂತೇಳಿ ಮಾಡ್ಕೊಳೋ ಪಲ್ಯ ಇದು. ನಮಗೆ ಬೇಜಾರಾಗಿದೆ ಇವತ್ತು ಏನು ಸಿಂಪಲ್ಲಾಗಿ ಮಾಡೋಣ ಅಂತ ಅನ್ನಿಸ್ದಾಗ ಇಂಥವೆಲ್ಲ ಪಲ್ಯ ಮಾಡಿಕೊಂಡು ಊಟ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲ. ಈಗ ಟೊಮೆಟೊ ತುಂಬ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಉಳ್ಳಾಗಡ್ಡಿ ಒಳಗಡೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೀರೆಕಾಯಿ ಹಾಕ್ಕೊಳ್ಳೋಣಂತೆ. ನೋಡಿ ಇದನ್ನು ಹೀರೆಕಾಯಿ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿದ್ದು ಇದ್ರೊಳಗೆ ಉಳ್ಳಾಗಡ್ಡಿದ್ದು ಟೊಮೆಟೊ ಮಿಕ್ಸ್ ಮಾಡಿದ್ದು ಇದ್ರೊಳಗಡೆ. ಇದಕ್ಕೆ ನೀರು ಹಾಕೋದೇನು ಬೇಡ. ಹಾಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು 5 to 10 ಮಿನಿಟ್ಸ್ ಬೇಯಲಿಕ್ಕೆ ಬಿಡೋಣ ಅಂತೆ. ಹೀರೆಕಾಯಿ ನೀರು ಒಳಗೆ ಚೆನ್ನಾಗಿ ಬೇಯ್ಕೊಳತ್ತೆ ಪಲ್ಯ. ಹೀರೆಕಾಯಿ ನೀರು ಬಿಡತ್ತೆ ಅದಕ್ಕೆ ಸ್ವಲ್ಪ. ಆಗ ಅದೇ ನೀರಿನಾಗೆ ಪಲ್ಯ ಚೆನ್ನಾಗಿ ಬೇಯುತ್ತೆ. ಆನಿಯನ್, ಟೊಮ್ಯಾಟೊ ಮಸಾಲಾನ ಹೀರೆಕಾಯಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೀರೆಕಾಯಿ ಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಯಾಕಂದರೆ ಹೀರೆಕಾಯಿನೂ ಉಪ್ಪು ಹಿಡ್ಕೊಳ್ಳಿ ಅಂಥೇಳಿ ಇದ್ರ ಮೇಲೂ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ನೀವು ನಿಮಗೆ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಈಗ ಲಿಡ್ ಹಾಕ್ಕೊಂಡು 8 to 10 ಮಿನಿಟ್ಸ್ ಬೇಯಲಿಕ್ಕೆ ಬಿಡೋಣ ಅಂತೆ ಇದನ್ನ. ಈಗ ನೋಡಿ ಹೀರೆಕಾಯಿ ಹೇಗೆ ನೀರು ಬಿಟ್ಕೊಂಡಿದೆ. ಇದೇ ನೀರೇ ಸಾಕು ಪಲ್ಯಗೆ. ಬೇರೆ ಏನು ಆ್ಯಡ್ ಮಾಡೋದೇನು ಅವಶ್ಯಕತೆ ಇಲ್ಲ. ಈ ಹೀರೆಕಾಯಿ ಪಲ್ಯ ಚಪಾತಿ ಮತ್ತು ರೈಸ್ ಜೊತೆಗೆ ತಿನ್ಬೋದು. ಇಂಥ ಸರಳಾದ ಮತ್ತು ರುಚಿಯಾದ ಮನೆ ಅಡುಗೆಗಳಿಗೆ ಸಿಂಪಲ್ ಊಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.